ಕುಂಭ ರಾಶಿಯವರಿಗೆ ಜುಲೈ 26, 27, 28, 29ರ ದಿನಾಂಕಗಳು ಏಕೆ ಅಷ್ಟೊಂದು ಮುಖ್ಯವಾದವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಬದಲಾವಣೆಗಳಿಗೆ ಇದೇ ಆರಂಭವೇ? ನಿಮ್ಮ ಜೀವನದಲ್ಲಿ ಕರ್ಮದ ಫಲ ಆರಂಭವಾಗಿದೆ ಎಂಬುದರ ಸಂಕೇತಗಳು ಹೇಗೆ ಕಾಣಿಸಿಕೊಳ್ಳಲಿವೆ? ಗತಕಾಲದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳ ಫಲಗಳು ಈಗ ನಿಮ್ಮ ಜೀವನವನ್ನು ಯಾವ ರೀತಿ ಪ್ರಭಾವಿಸಲಿವೆ? ಹಾಗೆಯೇ ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಈಗ ಎಂತಹ ಫಲಗಳನ್ನು ನೀಡಲಿವೆ? ಕುಟುಂಬ, ಉದ್ಯೋಗ, ವ್ಯಾಪಾರ, ಪ್ರೀತಿ, ವಿವಾಹ, ಧನ್, ಆರೋಗ್ಯದಂತಹ ಪ್ರತಿಯೊಂದು ವಿಷಯದಲ್ಲೂ ಈ 4 ದಿನಗಳು ನಿಮಗೆ ಯಾವ ಸಂದೇಶವನ್ನು ನೀಡಲಿವೆ ಎಂಬುದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಇನ್ನು ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿ. ಪ್ರತಿದಿನ ಇಂತಹ ಆಧ್ಯಾತ್ಮಿಕ ಜ್ಯೋತಿಷ್ಯ ಪರಿಹಾರಗಳಿಗೆ ಸಂಬಂಧಿಸಿದ ಮೌಲ್ಯಯುತವಾದ ವಿಡಿಯೋಗಳು ನಿಮಗಿಂತ ಮುಂಚಿತವಾಗಿ ತಲುಪುತ್ತವೆ. ಮುಖ್ಯವಾಗಿ ಈ ವಿಡಿಯೋದ ಕೊನೆಯಲ್ಲಿ ಹೇಳುವ ಶಕ್ತಿಶಾಲಿ ಪರಿಹಾರಗಳನ್ನು ತಪ್ಪದೇ ತಿಳಿದುಕೊಳ್ಳಿ. ಅವು ನಿಮ್ಮ ಭವಿಷ್ಯವು ಇನ್ನಷ್ಟು ಶುಭಪ್ರದವಾಗಿರಲು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಉಪಯುಕ್ತವೆಂದು ಭಾವಿಸಲಾಗುತ್ತದೆ. ಹಾಗೂ ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಯಿತೋ, ಯಾವುದು ನಿಮಗೆ ಅನುಭವಕ್ಕೆ ಬಂದಿದೆಯೋ ಅದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನಮ್ಮ ವಿಡಿಯೋಗಳನ್ನು ಇನ್ನಷ್ಟು ಉಪಯುಕ್ತವಾಗಿ ರೂಪಿಸಲು ತುಂಬಾ ಸಹಾಯ ಮಾಡುತ್ತವೆ. ಹಾಗಾದರೆ ತಡಮಾಡದೆ ಜುಲೈ 26, 27, 28, 29ರ ಈ 4 ದಿನಗಳ ಕುಂಭರಾಶಿಯ ವಿಶೇಷತೆಗಳನ್ನು ಈಗ ಪ್ರಾರಂಭಿಸೋಣ. ಪ್ರತಿಯೊಬ್ಬರಿಗೂ ಈ 4 ದಿನಗಳಲ್ಲಿ ಅನುಭೂತಿ ಉಂಟಾಗುವ ಸಾಧ್ಯತೆ ಇದೆ ಎಂದು ಸಾಂಪ್ರದಾಯಿಕ ಜ್ಯೋತಿಷ್ಯ ವ್ಯಾಖ್ಯಾನಗಳು ಹೇಳುತ್ತವೆ. ಮುಖ್ಯವಾಗಿ ಕರ್ಮಫಲ ಆರಂಭವಾಗಿದೆ ಎಂಬ ಭಾವನೆಯನ್ನು ಈ ಸಮಯದಲ್ಲಿ ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳೊಂದಿಗೆ ಅನುಸಂಧಾನ ಮಾಡಿಕೊಳ್ಳಬಹುದು. ಸಮಸ್ಯೆಗಳಿದ್ದರೆ ಹಿಂದೆ ನೀವು ಯಾರಿಗಾದರೂ ಸಹಾಯ ಮಾಡಿರಬಹುದು, ಪ್ರತಿಫಲ ನಿರೀಕ್ಷಿಸದೆ ನಿಂತಿರಬಹುದು. ಆ ಸಮಯದಲ್ಲಿ ನಿಮ್ಮ ಒಳ್ಳೆಯತನವನ್ನು ಕೆಲವರು ಗುರುತಿಸದಿದ್ದರು. ಈಗ ಅದೇ ವ್ಯಕ್ತಿಗಳ ಮೂಲಕ ಒಂದು ಒಳ್ಳೆಯ ಅವಕಾಶ ನಿಮ್ಮ ಮುಂದೆ ಬರಬಹುದು. ಹಾಗೆಯೇ ಒಮ್ಮೆ ನಿರ್ಲಕ್ಷಿಸಿದ ಕೆಲ, ಮುಂದೂಡಿದ ಜವಾಬ್ದಾರಿ ಅಥವಾ ಹಗುರವಾಗಿ ತೆಗೆದುಕೊಂಡ ನಿರ್ಧಾರ ಈಗ ಮತ್ತೆ ನಿಮ್ಮ ಮುಂದೆ ಬರಬಹುದು. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ನಿರ್ಧಾರವನ್ನು ಪ್ರಶಾಂತವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದೆಂದು ಭಾವಿಸಲಾಗುತ್ತದೆ. ಕುಂಭ ರಾಶಿಯವರು ಸಹಜವಾಗಿಯೇ ಹೊಸ ಆಲೋಚನೆಗಳನ್ನು ಮಾಡುವರು. ಎಲ್ಲರಂತೆ ಇರದೆ ತಮ್ಮದೇ ಆದ ಹಾದಿಯಲ್ಲಿ ಮುನ್ನಡೆಯಲು ಬಯಸುತ್ತಾರೆ. ಈ ಗುಣವು ಕೆಲವೊಮ್ಮೆ ಯಶಸ್ಸನ್ನು ನೀಡುತ್ತದೆ, ಇನ್ನು ಕೆಲವೊಮ್ಮೆ ಒಂಟಿತನವನ್ನು ಉಂಟುಮಾಡುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ತಕ್ಷಣ ಹೊರಗೆ ಹೇಳುವುದಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ಬಹಳಷ್ಟು ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಂದರ್ಭಗಳಿರುತ್ತವೆ. ಆದಾಗ್ಯೂ ನೀವು ಮಾಡಿದ ಒಳ್ಳೆಯದನ್ನು ಕಾಲವೇ ನೆನಪಿಸುತ್ತದೆ ಎಂದು ನೀವು ನಂಬುತ್ತೀರಿ. ಈ 4 ದಿನಗಳಲ್ಲಿ ಆ ನಂಬಿಕೆಗೆ ಬಲ ಬಂದಂತೆ ಭಾಸವಾಗುವ ಕೆಲವು ಘಟನೆಗಳು ಎದುರಾಗುತ್ತವೆ. ಮನೆಯಲ್ಲಿ ಹಿರಿಯರ ಮಾತು ಕೇಳುವುದರಿಂದ ಒಂದು ಸಣ್ಣ ಸಮಸ್ಯೆ ದೊಡ್ಡದಾಗುವುದು ತಪ್ಪಬಹುದು. ಬಹಳ ಕಾಲದಿಂದ ಕುಟುಂಬದಲ್ಲಿದ್ದ ಅಪಾರ್ಥಗಳು ಕ್ರಮೇಣ ಕಡಿಮೆಯಾಗುವ ಪರಿಸ್ಥಿತಿ ಉಂಟಾಗಬಹುದು. ಒಮ್ಮೆ ನೀವು ಹೇಳಿದ ಮಾತುಗಳನ್ನು ಯಾರೂ ಗಂಭೀರವಾಗಿ ಪರಿಗಣಿಸದಿದ್ದರೂ ಈಗ ಅದೇ ವಿಷಯದ ಬಗ್ಗೆ ನಿಮ್ಮ ಸಲಹೆ ಕೇಳುವ ಪರಿಸ್ಥಿತಿ ಬರಬಹುದು. ಇದು ಹೆಮ್ಮೆಪಡುವ ಸಮಯವಲ್ಲ, ಇನ್ನಷ್ಟು ವಿನಯದಿಂದ ಇರಬೇಕಾದ ಸಮಯ. ಯಾಕೆಂದರೆ ಒಳ್ಳೆಯ ಕರ್ಮಫಲಗಳು ಬಂದಾಗ ಅಹಂಕಾರ ಹೆಚ್ಚಾದರೆ ಅವುಗಳ ಆನಂದ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳಿದ ಮಾತನ್ನು ನೆನಪಿಟ್ಟುಕೊಳ್ಳಬೇಕು. ಆರ್ಥಿಕ ವಿಷಯಗಳಲ್ಲಿ ಹಿಂದೆ ಮಾಡಿದ ಉಳಿತಾಯ ಈಗ ಉಪಯುಕ್ತವಾಗಬಹುದು. ಒಂದು ಸಣ್ಣ ಮೊತ್ತವು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುವ ಪರಿಸ್ಥಿತಿ ಬರಬಹುದು. ಇನ್ನೊಂದೆಡೆ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದರಿಂದ ಮನಃಶಾಂತಿ ಹೆಚ್ಚಾಗುತ್ತದೆ. ಹಣ ಬಂದರೆ ಸಾಕು ಎಂಬ ಆಲೋಚನೆಗಿಂತ ಹಣ ನಿಲ್ಲಬೇಕು ಎಂಬ ಆಲೋಚನೆ ನಿಮಗೆ ಹೆಚ್ಚು ಒಳಿತು ಮಾಡುತ್ತದೆ. ಕೆಲವೊಮ್ಮೆ ನಮ್ಮ ಜೀವನದಿಂದ ದೂರವಾದ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ಮತ್ತೆ ಎದುರಾಗುತ್ತಾರೆ. ಈ ದಿನಗಳಲ್ಲಿ ಅಂತಹ ಪರಿಸ್ಥಿತಿಯನ್ನು ಕೆಲವು ಕುಂಭರಾಶಿಯವರು ಅನುಭವಿಸುವ ಸಾಧ್ಯತೆಯಿದೆ ಎಂದು ಸಾಂಪ್ರದಾಯಿಕ ನಂಬಿಕೆಗಳು ಸೂಚಿಸುತ್ತವೆ. ಅದು ಹಳೆಯ ಸ್ನೇಹಿತನಿರಬಹುದು, ಬಂಧುವಾಗಿರಬಹುದು, ಉದ್ಯೋಗದಲ್ಲಿ ಜೊತೆಗೆ ಕೆಲಸ ಮಾಡಿದ ವ್ಯಕ್ತಿಯಾಗಿರಬಹುದು, ಅಥವಾ ಒಮ್ಮೆ ನಿಮಗೆ ಸಹಾಯ ಮಾಡಿದ ವ್ಯಕ್ತಿಯಾಗಿರಬಹುದು. ಅವರ ಆಗಮನದಿಂದ ಹಳೆಯ ನೆನಪುಗಳು ಮತ್ತೆ ನೆನಪಿಗೆ ಬರಬಹುದು. ಈ ಸಂದರ್ಭದಲ್ಲಿ ಅವಸರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಬ್ಬ ವ್ಯಕ್ತಿ ಹಿಂತಿರುಗಿ ಬರುವುದು ಒಳ್ಳೆಯದಕ್ಕೆ ಎಂದಾಗಲಿ ಅಥವಾ ಕೆಟ್ಟದಕ್ಕೆ ಎಂದಾಗಲಿ ಇರುವುದಿಲ್ಲ. ಅವರ ಮಾತು, ನಡವಳಿಕೆ ಮತ್ತು ಉದ್ದೇಶವನ್ನು ಗಮನಿಸಿ ಮುನ್ನಡೆಯುವುದು ಒಳ್ಳೆಯದು. ಹಿಂದೆ ಮಾಡಿದ ತಪ್ಪುಗಳಿಂದ ನೀವು ಕಲಿತ ಪಾಠಗಳೇ ಈಗ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತವೆ. ಅದೇ ಕರ್ಮ ನೀಡುವ ದೊಡ್ಡ ಉಡುಗೊರೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸದ ವೈಖರಿಯನ್ನು ಗಮನಿಸುತ್ತಿರುವ ವ್ಯಕ್ತಿ ನಿಮಗೆ ಹೊಸ ಜವಾಬ್ದಾರಿಯನ್ನು ನೀಡಬಹುದು. ಮೊದಲು ಅದು ಹೊರೆಯಾಗಿ ಅನಿಸಿದರೂ
ನಂತರ ಅದೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರು ಮತ್ತೆ ಬರುವುದು ಅಥವಾ ನಿಂತುಹೋದ ಮಾತುಕತೆಗಳು ಮತ್ತೆ ಪ್ರಾರಂಭವಾಗುವಂತಹ ಬೆಳವಣಿಗೆಗಳು ನಡೆಯಬಹುದು. ಪ್ರತಿಯೊಂದು ಅವಕಾಶವನ್ನು ತಾಳ್ಮೆಯಿಂದ ಪರಿಶೀಲಿಸಿ. ಪ್ರೇಮ ಜೀವನದಲ್ಲೂ ಸಹ ಹಳೆಯ ಅಪಾರ್ಥಗಳನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಗಬಹುದು. ಆದರೆ ಹಳೆಯ ಗಾಯಗಳನ್ನು ಮತ್ತೆ ಕೆದಕಿ ವಾದವನ್ನು ಹೆಚ್ಚಿಸುವುದಕ್ಕಿಂತ ಪರಸ್ಪರ ಆಲಿಸುವುದು ಒಳ್ಳೆಯದೆಂದು ನೆನಪಿಡಿ. ವಿವಾಹಿತರು ಜೀವನ ಸಂಗಾತಿಯ ಭಾವನೆಗಳನ್ನು ಗೌರವಿಸಿದರೆ ಮನೆಯಲ್ಲಿ ಪ್ರಶಾಂತ ವಾತಾವರಣ ಉಂಟಾಗುತ್ತದೆ. ಸಣ್ಣ ಸಣ್ಣ ಮಾತುಗಳೇ ದೊಡ್ಡ ಸಂಬಂಧಗಳಿಗೆ ಬುನಾದಿಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ, ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಪರ್ಯಾಪ್ತ ನಿದ್ರೆಗೆ ಆದ್ಯತೆ ನೀಡುವುದು ಒಳ್ಳೆಯದು. ದೇಹ ನೀಡುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸದೆ ನೋಡಿಕೊಳ್ಳುವುದು ಅಗತ್ಯ. ಮನಸ್ಸು ಪ್ರಶಾಂತವಾಗಿದ್ದರೆ ಅನೇಕ ಸಮಸ್ಯೆಗಳು ಹಗುರವಾಗಿ ಅನಿಸುತ್ತವೆ. ಕುಂಭ ರಾಶಿಯವರು ಜೀವನದಲ್ಲಿ ಎಷ್ಟೋ ಬಾರಿ ನಾನು ಇಷ್ಟೊಂದು ಕಷ್ಟಪಟ್ಟರೂ ಯಾಕೆ ಫಲಿತಾಂಶ ಬರುತ್ತಿಲ್ಲ ಎಂದು ಆಲೋಚಿಸುವ ಸಂದರ್ಭಗಳನ್ನು ಎದುರಿಸುತ್ತಾರೆ. ಆದರೆ ಸಾಂಪ್ರದಾಯಿಕ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಪ್ರತಿಯೊಂದು ವಿಳಂಬಕ್ಕೂ ಒಂದು ಕಾರಣವಿರುತ್ತದೆ ಎಂದು ಭಾವಿಸಲಾಗುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಎದುರಾಗುವ ಕೆಲವು ಘಟನೆಗಳು ಹಿಂದೆ ಮಾಡಿದ ಶ್ರಮ ವ್ಯರ್ಥವಾಗಲಿಲ್ಲ ಎಂಬ ಭಾವನೆಯನ್ನು ಉಂಟುಮಾಡಬಹುದು. ಒಂದು ದೂರವಾಣಿ ಕರೆ, ಒಂದು ಮಾಹಿತಿ, ಒಂದು ಪರಿಚಯ ಅಥವಾ ಒಂದು ಸಣ್ಣ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡದೆ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಿ. ನೀವು ಹೋಗಲು ಇಷ್ಟವಿಲ್ಲದ ಒಂದು ಸಭೆಯೂ ನಿಮಗೆ ಉಪಯುಕ್ತವಾಗಬಹುದು. ಮಾತನಾಡಲು ಇಷ್ಟವಿಲ್ಲದ ವ್ಯಕ್ತಿಯೊಂದಿಗೆ ನಡೆದ ಸಂಭಾಷಣೆಯು ಹೊಸ ಅವಕಾಶಕ್ಕೆ ಕಾರಣವಾಗಬಹುದು. ವ್ಯಾಪಾರಿಗಳು ಹಳೆಯ ಬಾಕಿ ವಸೂಲಾಗುವುದು ಅಥವಾ ನಿಂತುಹೋದ ಒಪ್ಪಂದಗಳು ಮುಂದೆ ಸಾಗುವಂತಹ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು. ಉದ್ಯೋಗಸ್ಥರು ತಮ್ಮ ಕಷ್ಟಕ್ಕೆ ಗುರುತಿಸುವಿಕೆ ಸಿಕ್ಕಿದೆ ಎಂಬ ಅನುಭವ ಪಡೆಯಬಹುದು. ವಿದ್ಯಾರ್ಥಿಗಳು ಹಿಂದೆ ಮಾಡಿದ ಶ್ರಮಕ್ಕೆ ತಕ್ಕ ಫಲಿತಾಂಶ ಬರಬೇಕಾದರೆ ಕೊನೆಯ ನಿಮಿಷದವರೆಗೂ ಶಿಸ್ತು ಪಾಲಿಸುವುದು ಅಗತ್ಯ. ಈ ಸಮಯದಲ್ಲಿ ದೇವಸ್ಥಾನದ ದರ್ಶನ, ಹಿರಿಯರಿಗೆ ನಮಸ್ಕಾರ, ಅಗತ್ಯವಿರುವವರಿಗೆ ಸಹಾಯ ಮಾಡುವಂತಹ ಸತ್ಕಾರ್ಯಗಳು ಮನಸ್ಸಿಗೆ ಧೈರ್ಯವನ್ನು ನೀಡುತ್ತವೆ ಎಂದು ಅನೇಕ ಜನರು ನಂಬುತ್ತಾರೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ಭಾನುವಾರ ಜುಲೈ 26 ಸೂರ್ಯನಾರಾಯಣ ಸ್ವಾಮಿಯ ದರ್ಶನ, ಸೋಮವಾರ ಜುಲೈ 27 ಶಿವಾಲಯ, ಮಂಗಳವಾರ ಜುಲೈ 28 ಆಂಜನೇಯ ಸ್ವಾಮಿಯ ದೇವಸ್ಥಾನ ಹಾಗೂ ಬುಧವಾರ ಜುಲೈ 29 ದೇವಸ್ಥಾನ ದರ್ಶನ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆಧ್ಯಾತ್ಮಿಕ ಪ್ರಶಾಂತತೆ ದೊರೆತ ಅನುಭವವನ್ನು ಬಹಳಷ್ಟು ಜನರು ಹಂಚಿಕೊಳ್ಳುತ್ತಾರೆ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಘಟನೆಯನ್ನು ಭಯದಿಂದಲ್ಲದೆ ಕಲಿಯುವ ಅವಕಾಶವಾಗಿ ಸ್ವೀಕರಿಸಿ. ಕರ್ಮಫಲ ಎಂಬುದು ಕೇವಲ ಶಿಕ್ಷೆ ಮಾತ್ರವಲ್ಲ, ಗತಕಾಲದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಸಿಗುವ ಆಶೀರ್ವಾದವೂ ಆಗಿರಬಹುದು ಎಂದು ನೆನಪಿಟ್ಟುಕೊಂಡರೆ ಈ ದಿನಗಳನ್ನು ಇನ್ನಷ್ಟು ಧೈರ್ಯದಿಂದ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಕುಂಭ ರಾಶಿಯವರಿಗೆ ಹಿಂದೆ ನಡೆದ ಒಂದು ಘಟನೆ ಜುಲೈ 26 ರಿಂದ 29ರ ಈ 4 ದಿನಗಳಲ್ಲಿ ಮತ್ತೆ ನೆನಪಿಗೆ ಬರುವ ಸಾಧ್ಯತೆಯಿದೆ. ಒಮ್ಮೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಅದರ ಕೀರ್ತಿ ಮತ್ತೊಬ್ಬರಿಗೆ ಹೋಗಿರಬಹುದು. ನಿಮ್ಮ ಕಷ್ಟವನ್ನು ಬಳಸಿಕೊಂಡು ಕೆಲವರು ಮುಂದೆ ಹೋಗಿರಬಹುದು. ನೀವು ನಂಬಿದ ವ್ಯಕ್ತಿಯೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿರಬಹುದು. ಆ ಸಮಯದಲ್ಲಿ ನೀವು ಎಷ್ಟೇ ಬಾಧೆಪಟ್ಟರೂ ಯಾರಿಗೆ ಕೆಡುಕಾಗಲಿ ಎಂದು ಬಯಸದೆ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಮುನ್ನಡೆದಿದ್ದೀರಿ. ಅಂತಹ ಮನಸ್ಥಿತಿಯೇ ಕುಂಭರಾಶಿಯವರ ವಿಶೇಷತೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಕಾಲವು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿರುವಂತೆ ಅನಿಸುವ ಪರಿಸ್ಥಿತಿಗಳು ಉಂಟಾಗಬಹುದು. ನೀವು ಮಾತನಾಡದಿದ್ದರೂ ಸತ್ಯ ಬಯಲಿಗೆ ಬರುವ ಸಾಧ್ಯತೆಯಿರುತ್ತದೆ. ನಿಮ್ಮ ಮೇಲೆ ಹಿಂದೆ ಅನುಮಾನ ಪಟ್ಟವರೇ ಈಗ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸುವ ಸಂದರ್ಭ ಬರಬಹುದು. ಇದೇ ಕರ್ಮ ತನ್ನ ತೀರ್ಪು ನೀಡುವ ವಿಧಾನ ಎಂದು ಬಹಳಷ್ಟು ಜನರು ಭಾವಿಸುತ್ತಾರೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ಮೇಲಾಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಯನ್ನು ವಹಿಸಬಹುದು. ಅದು ಮೊದಲು ಕಷ್ಟವೆನಿಸಿದರೂ ಭವಿಷ್ಯದಲ್ಲಿ ನಿಮ್ಮ ಹಂತವನ್ನು ಹೆಚ್ಚಿಸುವ ಅವಕಾಶವಾಗಿ ಬದಲಾಗುತ್ತದೆ. ವ್ಯಾಪಾರದಲ್ಲಿ ಹಿಂದೆ ನಿಮ್ಮಿಂದ ದೂರವಾದ ಗ್ರಾಹಕರು ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಏಕೆಂದರೆ ಗುಣಮಟ್ಟ, ಪ್ರಾಮಾಣಿಕತೆ ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಅಂತಿಮವಾಗಿ ಗೆಲ್ಲುತ್ತವೆ. ಈ ದಿನಗಳಲ್ಲಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡದೆ ನಿಮ್ಮ ಕೆಲಸವನ್ನು ನಿಶ್ಶಬ್ದವಾಗಿ ಮುಂದುವರಿಸುವುದರಿಂದಲೇ ಇನ್ನಷ್ಟು ಗೌರವ ಸಿಗುತ್ತದೆ. ಕುಟುಂಬದಲ್ಲೂ ಸಹ ಒಮ್ಮೆ ನಿಮ್ಮ ಮಾತು ಕೇಳದವರು ಈಗ ನಿಮ್ಮ ಸಲಹೆಯನ್ನು ಕೇಳುವ ಪರಿಸ್ಥಿತಿ ಬರಬಹುದು. ನೀವು ಹೇಳಿದ ವಿಷಯವೇ ಸತ್ಯ ಎಂದು ಒಪ್ಪಿಕೊಳ್ಳುವ ಸಮಯ ಬರಬಹುದು. ಆದರೆ ಆಗ ನಾನೇ ಹೇಳಿದ್ದೆ ಅಲ್ವಾ ಎಂಬ ಮಾತನ್ನು ಹೇಳದೆ ಪ್ರೀತಿಯಿಂದ ವ್ಯವಹರಿಸಿದರೆ ಕುಟುಂಬದ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಕರ್ಮಫಲ ಬಂದಾಗ ಸೇಡು ತೀರಿಸಿಕೊಳ್ಳುವುದಲ್ಲ, ಕ್ಷಮಾಪಣಾ ಗುಣ ತೋರಿಸಿದವರೇ ನಿಜವಾದ ವಿಜೇತರಾಗುತ್ತಾರೆ.
ಜುಲೈ 26ರಿಂದ 29ರವರೆಗೆ ಕುಂಭರಾಶಿಯವರು ಕೆಲವು ನಿರೀಕ್ಷಿಸದ ಶುಭ ಸೂಚನೆಗಳನ್ನು ಕೇಳುವ ಸಾಧ್ಯತೆಯಿದೆ ಎಂದು ಸಾಂಪ್ರದಾಯಿಕ ಜ್ಯೋತಿಷ್ಯ ವ್ಯಾಖ್ಯಾನಗಳು ಸೂಚಿಸುತ್ತವೆ. ಬಹಳ ಕಾಲದಿಂದ ನಿಂತುಹೋದ ಕೆಲಸ ಮತ್ತೆ ಪ್ರಾರಂಭವಾಗುವ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಸರ್ಕಾರಿ ಕಚೇರಿಯಲ್ಲಿ ಬಾಕಿಯಿರುವ ಕೆಲಸವಿರಬಹುದು, ಬ್ಯಾಂಕಿಗೆ ಸಂಬಂಧಿಸಿದ ವ್ಯವಹಾರವಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿ ಇರಬಹುದು, ಅಥವಾ ಕುಟುಂಬದಲ್ಲಿ ಕಾಯುತ್ತಿರುವ ಒಂದು ಶುಭ ಕಾರ್ಯಕ್ಕೆ ಸಂಬಂಧಿಸಿದ ವಿಷಯವಿರಬಹುದು. ಹಿಂದೆ ಎಷ್ಟೋ ಬಾರಿ ಪ್ರಯತ್ನಿಸಿ ಬೇಸತ್ತು ಹೋಗಿದ್ದ ಕೆಲಸ ಈಗ ಸಣ್ಣ ಪ್ರಯತ್ನದಿಂದ ಪೂರ್ಣಗೊಳ್ಳುತ್ತಿರುವಂತೆ ಅನಿಸಬಹುದು. ಇದು ಕೇವಲ ಅದೃಷ್ಟ ಮಾತ್ರವಲ್ಲ, ನೀವು ಇಷ್ಟೂ ದಿನ ತೋರಿಸಿದ ತಾಳ್ಮೆ, ಸಹನೆ ಮತ್ತು ಕಷ್ಟಕ್ಕೆ ಸಿಗುವ ಪ್ರತಿಫಲ ಎಂದು ಭಾವಿಸುವವರು ಇರುತ್ತಾರೆ. ಬಹಳಷ್ಟು ಬಾರಿ ಕುಂಭ ರಾಶಿಯವರು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವುದು ತಮ್ಮ ಪ್ರತಿಭೆಯಿಲ್ಲದೆ ಅಲ್ಲ, ಸರಿಯಾದ ಸಮಯ ಬಾರದೇ ಇರುವುದರಿಂದ ಈಗ ಆ ಸಮಯ ಮೆಲ್ಲನೆ ನಿಮ್ಮತ್ತ ತಿರುಗುತ್ತಿರುವಂತೆ ಅನಿಸಬಹುದು. ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲೂ ಸಹ ಒಂದು ಒಳ್ಳೆಯ ಬದಲಾವಣೆ ಕಾಣಿಸಬಹುದು. ನಿಂತುಹೋದ ಹಣ ಬರುವುದು, ಹೊಸ ಆದಾಯದ ಮಾರ್ಗ ಕಾಣಿಸುವುದು ಅಥವಾ ಅನಿರೀಕ್ಷಿತ ವ್ಯಕ್ತಿಯಿಂದ ಆರ್ಥಿಕ ನೆರವು ಸಿಗುವಂತಹ ಪರಿಸ್ಥಿತಿಗಳು ಕೆಲವರಿಗೆ ಎದುರಾಗುತ್ತವೆ. ಆದರೆ ಬಂದ ಹಣವನ್ನು ತಕ್ಷಣವೇ ಖರ್ಚು ಮಾಡದೆ ಭವಿಷ್ಯದ ಅಗತ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಳಸುವುದು ಒಳ್ಳೆಯದು. ಪ್ರೀತಿಯಲ್ಲಿರುವವರು ಒಬ್ಬರನ್ನೊಬ್ಬರು ಇನ್ನಷ್ಟು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಅವಕಾಶವಿರುತ್ತದೆ. ವಿವಾಹಿತರು ಒಟ್ಟಾಗಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಭವಿಷ್ಯದಲ್ಲಿ ಕುಟುಂಬಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಶುಭವಾರ್ತೆಯನ್ನು ಕೇಳುವ ಸಾಧ್ಯತೆಯೂ ಇರುತ್ತದೆ. ಮನೆಯಲ್ಲಿ ನಗು ಹೆಚ್ಚಾಗುವ ಪರಿಸ್ಥಿತಿಗಳು ಉಂಟಾಗಬಹುದು. ನಿಮ್ಮ ಮನೆಯ ಹೊಸ್ತಿಲು ದಾಟುವ ಪ್ರತಿಯೊಂದು ಸುದ್ದಿಯನ್ನೂ ಪ್ರಶಾಂತವಾಗಿ ಸ್ವೀಕರಿಸಿ, ಅವಸರಪಟ್ಟು ಪ್ರತಿಕ್ರಿಯಿಸದೆ ಆಲೋಚಿಸಿ. ನಿರ್ಧಾರ ತೆಗೆದುಕೊಳ್ಳುವುದರಿಂದ ಒಳ್ಳೆಯ ಫಲಿತಾಂಶಗಳು ಕಾಣಿಸುತ್ತವೆ. ಕುಂಭರಾಶಿಯವರು ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುವುದು ಬಹಳಷ್ಟು ಸಂದರ್ಭಗಳಲ್ಲಿ ಸಣ್ಣ ನಿರ್ಧಾರಗಳೇ. ಈ 4 ದಿನಗಳಲ್ಲೂ ಅಂತಹ ಒಂದು ಅವಕಾಶ ನಿಮ್ಮ ಮುಂದೆ ಬರುವ ಸೂಚನೆಗಳು ಕಾಣಿಸಬಹುದು. ಮೊದಲು ಅದು ಸಣ್ಣ ವಿಷಯದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದು ಎಷ್ಟು ದೊಡ್ಡ ತಿರುವು ಪಡೆಯಿತೆಂದು ಆಮೇಲೆ ಅರ್ಥವಾಗುತ್ತದೆ. ಅದಕ್ಕಾಗಿಯೇ ಯಾರ ಒತ್ತಡಕ್ಕೂ ಒಳಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸು ಹೇಳುವುದನ್ನು ಕೇಳಿ, ಅದೇ ಸಮಯದಲ್ಲಿ ಹಿರಿಯರ ಸಲಹೆಯನ್ನು ಗೌರವಿಸಿ. ಉದ್ಯೋಗ ಬದಲಾಯಿಸಬೇಕೆ? ಹೊಸ ವ್ಯಾಪಾರ ಪ್ರಾರಂಭಿಸಬೇಕೆ? ಹೂಡಿಕೆ ಮಾಡಬೇಕೆ? ಹೊಸ ಪಾಲುದಾರರನ್ನು ನಂಬಬೇಕೆ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಪ್ರತಿಯೊಂದು ಅವಕಾಶವನ್ನು ಪೂರ್ತಿಯಾಗಿ ಪರಿಶೀಲಿಸಿ ಮುನ್ನಡೆಯಿರಿ. ಏಕೆಂದರೆ ಕರ್ಮಫಲ ಎಂಬುದು ಕೇವಲ ಫಲಿತಾಂಶ ಮಾತ್ರವಲ್ಲ, ಸರಿಯಾದ ದಾರಿಯನ್ನು ತೋರಿಸುವ ಎಚ್ಚರಿಕೆಯೂ ಆಗಿರಬಹುದು. ಹಿಂದೆ ಮಾಡಿದ ಒಂದು ತಪ್ಪನ್ನು ಮತ್ತೆ ಮಾಡದಿರಲು ಕಾಲವು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ತುಂಬಾ ಅಗತ್ಯ. ಆತಂಕ, ಕೋಪ, ನಿರಾಶೆಗಳನ್ನು ಕಡಿಮೆ ಮಾಡಿದರೆ ದೇಹದಲ್ಲೂ ಉತ್ಸಾಹ ಹೆಚ್ಚಾಗುತ್ತದೆ. ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಾರ್ಥನೆಗೆ, ನಡಿಗೆಗೆ ಅಥವಾ ಪ್ರಶಾಂತವಾಗಿ ಕಳೆಯಲು ಮೀಸಲಿಡುವುದು ಒಳ್ಳೆಯದು. ಭಾನುವಾರ ಸೂರ್ಯನಾರಾಯಣ ಸ್ವಾಮಿಯ ದರ್ಶನ, ಸೋಮವಾರ ಶಿವಾಲಯ, ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹಾಗೂ ಶನಿ ದೇವಸ್ಥಾನ ಅಥವಾ ನವಗ್ರಹ ದೇವಸ್ಥಾನ ದರ್ಶನ ಮಾಡುವುದರಿಂದ ಆಧ್ಯಾತ್ಮಿಕ ಧೈರ್ಯ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸುವುದು, ಕಾಗೆಗಳಿಗೆ ಆಹಾರ ಹಾಕುವುದು, ಬಡವರಿಗೆ ಅನ್ನದಾನ ಮಾಡುವುದು ಮುಂತಾದ ಸೇವಾ ಕಾರ್ಯಕ್ರಮಗಳು ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತವೆ. ಈ 4 ದಿನಗಳಲ್ಲಿ ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಕೇಳುವ ಪ್ರತಿಯೊಂದು ಮಾತನ್ನು, ಎದುರಾಗುವ ಪ್ರತಿಯೊಂದು ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಜೀವನವನ್ನು ಬದಲಾಯಿಸುವ ಸಂದೇಶವನ್ನು ನಮಗೆ ತಿಳಿದಿರುವ ವ್ಯಕ್ತಿಯ ಮೂಲಕ ಕಳುಹಿಸುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಆಲಿಸುವುದರಲ್ಲಿ ತಾಳ್ಮೆ, ಮಾತನಾಡುವುದರಲ್ಲಿ ಸಂಯಮ, ನಿರ್ಧಾರಗಳಲ್ಲಿ ವಿವೇಕವಿದ್ದರೆ ಕರ್ಮಫಲವು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುವ ಸಮಯ ಇನ್ನಷ್ಟು ಬಲಗೊಳ್ಳುತ್ತದೆ. ಕುಂಭ ರಾಶಿಯವರಿಗೆ ಜುಲೈ 26ರಿಂದ 29ರ ಈ 4 ದಿನಗಳಲ್ಲಿ ಒಂದು ಪ್ರಮುಖ ವಿಷಯ ಅರ್ಥವಾಗುವ ಸಾಧ್ಯತೆಯಿದೆ ಎಂದು ಸಾಂಪ್ರದಾಯಿಕ ಜ್ಯೋತಿಷ್ಯ ವ್ಯಾಖ್ಯಾನಗಳು ಸೂಚಿಸುತ್ತವೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಗುತ್ತಾ ಮಾತನಾಡುತ್ತಿದ್ದಾರೆ, ಎಲ್ಲರೂ ಮನಸ್ಫೂರ್ತಿಯಾಗಿ ನಿಮಗೆ ಒಳ್ಳೆಯದನ್ನೇ ಬಯಸುತ್ತಿದ್ದಾರೆ ಎಂದು ಭಾವಿಸಬೇಡಿ. ಹಿಂದೆ ಸಹ ನಿಮ್ಮ ಜೀವನದಲ್ಲಿ ಇಂತಹ ಅನುಭವ ಒಮ್ಮೆ ಬಂದಿರಬಹುದು. ನೀವು ಬೆಳೆಯುವುದನ್ನು ನೋಡಿ ಹೊರಗೆ ಅಭಿನಂದಿಸಿದರೂ ಒಳಗಡೆ ಹೊಟ್ಟೆಕಿಚ್ಚಿನಿಂದ ಇದ್ದ ವ್ಯಕ್ತಿಯಿಂದಾಗಿ ಕೆಲವು ಅವಕಾಶಗಳು ನಿಮ್ಮ ಕೈಯಿಂದ ಜಾರಿ ಹೋಗಿರಬಹುದು. ನೀವು ನಂಬಿ ಹೇಳಿದ ವಿಷಯಗಳನ್ನು ಮತ್ತೊಬ್ಬರಿಗೆ ತಲುಪಿಸಿದ ವ್ಯಕ್ತಿಯು ನಿಮ್ಮ ಸುತ್ತಲೂ ಇದ್ದಿರಬಹುದು. ಈಗ ಅಂತಹ ವ್ಯಕ್ತಿಗಳ ಬಗ್ಗೆ ನಿಮಗೆ ಒಂದು ಸೂಚನೆ ಸಿಗುವ ಸಾಧ್ಯತೆಯಿದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ನೋಡಿ ಕೆಲವರು ಮೆಚ್ಚಿಕೊಳ್ಳುತ್ತಾರೆ, ಆದರೆ
ಅದೇ ಸಮಯದಲ್ಲಿ ನಿಮ್ಮ ಸ್ಥಾನಕ್ಕಾಗಿ ಪ್ರಯತ್ನಿಸುವವರೂ ಇರಬಹುದು. ಅದಕ್ಕಾಗಿಯೇ ನಿಮ್ಮ ಯೋಜನೆಗಳು, ಭವಿಷ್ಯದ ನಿರ್ಧಾರಗಳು, ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳನ್ನು ಎಲ್ಲರಿಗೂ ಹೇಳದೆ ಜಾಗರೂಕರಾಗಿ ಇರುವುದು ಒಳ್ಳೆಯದೆಂದು ಭಾವಿಸಲಾಗುತ್ತದೆ. ವ್ಯಾಪಾರದಲ್ಲೂ ಸಹ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಪೈಪೋಟಿ ಹೆಚ್ಚಿಸಲು ಯತ್ನಿಸಬಹುದು. ಆದರೆ ನೀವು ಗುಣಮಟ್ಟ ಮತ್ತು ಪ್ರಾಮಾಣಿಕತೆಯನ್ನು ಬಿಡದೆ ಮುನ್ನಡೆದರೆ ಕಾಲವೇ ನಿಮಗೆ ಬೆಂಬಲವಾಗಿ ನಿಲ್ಲುತ್ತದೆ. ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡುವ ವ್ಯಕ್ತಿಗಳ ಮಾತಿಗೆ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನಿಮಗೆ ಹತ್ತಿರವಿರುವವರೊಂದಿಗೆ ನೇರವಾಗಿ ಮಾತನಾಡಿದರೆ ಬಹಳಷ್ಟು ಅಪಾರ್ಥಗಳು ತೊಲಗಿ ಹೋಗುತ್ತವೆ. ಈ ದಿನಗಳಲ್ಲಿ ಕರ್ಮಫಲವು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ನಿಮಗಾಗಿ ನಿಲ್ಲುತ್ತಾರೆ, ಯಾರು ಅಗತ್ಯವಿದ್ದಾಗ ಮಾತ್ರ ಹತ್ತಿರವಿರುತ್ತಾರೆ ಎಂಬ ವಿಷಯ ಮೆಲ್ಲನೆ ಅರ್ಥವಾಗುತ್ತದೆ. ಈ ಸಮಯದಲ್ಲಿ ಶನಿವಾರ ಅಥವಾ ಬುಧವಾರ ನವಗ್ರಹ ದೇವಸ್ಥಾನದಲ್ಲಿ ಶನಿ ಭಗವಾನನಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು, ಕಾಗೆಗಳಿಗೆ ಆಹಾರ ಹಾಕುವುದು, ಅಗತ್ಯವಿರುವವರಿಗೆ ಕಪ್ಪು ಬಟ್ಟೆ ಅಥವಾ ಧಾನ್ಯ ದಾನ ಮಾಡುವುದು ಮುಂತಾದ ಸೇವಾ ಕಾರ್ಯಗಳನ್ನು ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ದೈವದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ನಿಶ್ಶಬ್ದವಾಗಿ ಮುಂದುವರಿಸಿದರೆ ಕಾಲವೇ ನಿಮಗೆ ನ್ಯಾಯ ಒದಗಿಸುತ್ತದೆ ಎಂದು ನೆನಪಿಡಿ. ಕುಂಭ ರಾಶಿಯವರಿಗೆ ಬಹಳ ಕಾಲದಿಂದ ಒಂದೇ ಪ್ರಶ್ನೆ ಇದ್ದಿರಬಹುದು: ಯಾವಾಗ ನಮ್ಮ ಮನೆಯಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಎಂದು. ಈ 4 ದಿನಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಅನಿಸುವ ಕೆಲವು ಘಟನೆಗಳು ನಡೆಯಬಹುದು. ಹಿಂದೆ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಆಗದ ಕೆಲಸ ಈಗ ಅನಿರೀಕ್ಷಿತವಾಗಿ ಸುಲಭವಾಗಿ ಪೂರ್ಣಗೊಳ್ಳುವ ಪರಿಸ್ಥಿತಿ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಬಹುದು. ಕುಟುಂಬದ ಸದಸ್ಯರ ನಡುವಿನ ಅಂತರ ಕಡಿಮೆಯಾಗುವ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಧನ ಲಾಭಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಮಾಹಿತಿ ಬರಬಹುದು. ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಬರುವುದು, ನಿಂತುಹೋದ ಪಾವತಿ ಪೂರ್ಣಗೊಳ್ಳುವುದು ಅಥವಾ ಹೊಸ ಆದಾಯದ ಮಾರ್ಗ ಕಾಣಿಸುವಂತಹ ಅವಕಾಶಗಳು ಕೆಲವರಿಗೆ ಎದುರಾಗುತ್ತವೆ. ಆದರೆ ಈ ಸಮಯದಲ್ಲಿ ಬಂದ ಆದಾಯವನ್ನು ಅಗತ್ಯ ಕೆಲಸಗಳಿಗಷ್ಟೇ ಬಳಸುವುದು ಒಳ್ಳೆಯದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಭವಿಷ್ಯದಲ್ಲಿ ಇನ್ನಷ್ಟು ಸ್ಥಿರತೆ ಇರುತ್ತದೆ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಸಂಬಂಧದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆಯಿದೆ. ಈಗಾಗಲೇ ವಿವಾಹಿತರಾದವರು ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಿದರೆ ಒಳ್ಳೆಯ ಫಲಿತಾಂಶಗಳು ಕಾಣಿಸುತ್ತವೆ. ಪ್ರೇಮದಲ್ಲಿರುವವರು ಅವಸರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಕುಟುಂಬದ ಸದಸ್ಯರ ಅಭಿಪ್ರಾಯಗಳನ್ನು ಗೌರವಿಸಿದರೆ ಒಳ್ಳೆಯದೆಂದು ಭಾವಿಸಲಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣವನ್ನು ಪವಿತ್ರವಾಗಿಡುವುದು ಒಳ್ಳೆಯದು. ಬೆಳಿಗ್ಗೆ ಮನೆಯ ಹೊಸ್ತಿಲಿಗೆ ರಂಗೋಲಿ ಹಾಕುವುದು, ತುಳಸಿ ಗಿಡಕ್ಕೆ ನೀರು ಎರೆಯುವುದು, ಸಂಜೆ ಮನೆಯಲ್ಲಿ ದೀಪ ಹಚ್ಚುವುದು, ಕುಟುಂಬದ ಸದಸ್ಯರೊಂದಿಗೆ ಕುಳಿತು ಸ್ವಲ್ಪ ಸಮಯ ದೈವಸ್ಮರಣೆ ಮಾಡುವುದು ಮುಂತಾದ ಆಚರಣೆಗಳು ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತವೆ. ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಾದರೆ ಒಳ್ಳೆಯ ಅವಕಾಶಗಳು ಸುಲಭವಾಗಿ ಆಕರ್ಷಿತವಾಗುತ್ತವೆ ಎಂದು ನಂಬಲಾಗುತ್ತದೆ. ಕುಂಭರಾಶಿಯವರು ಎಷ್ಟೋ ಬಾರಿ ಜೀವನದಲ್ಲಿ ಕಷ್ಟಪಟ್ಟರೂ ಫಲಿತಾಂಶ ಬಾರದೆ ನಿರಾಶೆಗೆ ಒಳಗಾಗುತ್ತಾರೆ. ಆದಾಗ್ಯೂ ಕೊನೆಯವರೆಗೂ ಪ್ರಯತ್ನಿಸುವುದು ಅವರ ದೊಡ್ಡ ಗುಣ. ಈ 4 ದಿನಗಳಲ್ಲಿ ನೀವು ಹಿಂದೆ ಮಾಡಿದ ಪ್ರತಿಯೊಂದು ಶ್ರಮಕ್ಕೂ ಮೌಲ್ಯವಿದೆ ಎಂಬ ಭಾವನೆಯನ್ನು ಉಂಟುಮಾಡುವ ಘಟನೆಗಳು ನಡೆಯಬಹುದು. ಒಮ್ಮೆ ತಿರಸ್ಕರಿಸಲ್ಪಟ್ಟ ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಒಮ್ಮೆ ನಿಮ್ಮ ಮೇಲೆ ನಂಬಿಕೆ ಇಡದ ವ್ಯಕ್ತಿಯೇ ಈಗ ನಿಮ್ಮ ನೆರವು ಕೇಳುವ ಪರಿಸ್ಥಿತಿ ಬರಬಹುದು. ಕಾಲ ಬದಲಾದಾಗ ಮನುಷ್ಯರ ಧೋರಣೆಯೂ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ಪ್ರತ್ಯಕ್ಷವಾಗಿ ನೋಡಬಹುದು. ಉದ್ಯೋಗದಲ್ಲಿ ಬಡ್ತಿ, ಹೊಸ ಜವಾಬ್ದಾರಿ ಅಥವಾ ಮೇಲಾಧಿಕಾರಿಗಳ ಪ್ರಶಂಸೆ ಪಡೆಯುವ ಅವಕಾಶ ಕೆಲವರಿಗೆ ಇರುತ್ತದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಹೊಸ ಗ್ರಾಹಕರು ಅಥವಾ ದೂರದ ಪ್ರದೇಶಗಳಿಂದ ಒಳ್ಳೆಯ ಅವಕಾಶಗಳು ಬರಬಹುದು. ವಿದ್ಯಾರ್ಥಿಗಳು ಮಾಡಿದ ಕಷ್ಟಕ್ಕೆ ತಕ್ಕ ಫಲಿತಾಂಶ ಪಡೆಯಬೇಕಾದರೆ ಈ ದಿನಗಳಲ್ಲೂ ಅಲಸತ್ವದಿಂದ ದೂರವಿರಬೇಕು. ಕೊನೆಯವರೆಗೂ ಶಿಸ್ತು ಪಾಲಿಸಿದರೆ ಫಲಿತಾಂಶವು ಇನ್ನಷ್ಟು ತೃಪ್ತಿಯನ್ನು ನೀಡುತ್ತದೆ. ಆರೋಗ್ಯ ವಿಷಯಗಳಲ್ಲಿ ದೇಹ ನೀಡುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸದೇ ಇರುವುದು ಒಳ್ಳೆಯದು. ಸರಿಯಾದ ಆಹಾರ, ಪರ್ಯಾಪ್ತ ನಿದ್ರೆ, ಪ್ರಶಾಂತ ಆಲೋಚನೆಗಳು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತವೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ದೈವಸ್ಮರಣೆ ಮಾಡುವುದು ಉಪಯುಕ್ತವೆಂದು ಭಾವಿಸಲಾಗುತ್ತದೆ. ಸೋಮವಾರ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸುವುದು, ಮಂಗಳವಾರ ಹನುಮಂತ ಸ್ವಾಮಿಯ ದರ್ಶನ ಮಾಡುವುದು, ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಮುಂತಾದ ಸತ್ಕಾರ್ಯಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕವಾಗಿ ಬಲಗೊಂಡ ಅನುಭವ ಉಂಟಾಗುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸಮಯ ಬಂದಾಗ ಫಲಿತಾಂಶ ಖಂಡಿತವಾಗಿಯೂ ಸಿಗುತ್ತದೆ ಎಂಬ ನಂಬಿಕೆಯನ್ನು ಈ ದಿನಗಳು ಇನ್ನಷ್ಟು ಬಲಪಡಿಸುತ್ತವೆ. ನಿಮ್ಮ ಸಹನೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಷ್ಟವೇ
ಈಗ ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯುವ ಶಕ್ತಿಯಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತವೆ. ಕುಂಭರಾಶಿಯವರಿಗೆ ಜುಲೈ 26, 27, 28, 29ರ ದಿನಾಂಕಗಳು ಒಂದು ಆಲೋಚನೆಯನ್ನು ಸ್ಪಷ್ಟವಾಗಿ ನೆನಪಿಸುವ ದಿನಗಳಾಗಿರಬಹುದು ಎಂದು ಸಾಂಪ್ರದಾಯಿಕ ಜ್ಯೋತಿಷ್ಯ ವ್ಯಾಖ್ಯಾನಗಳು ಹೇಳುತ್ತವೆ. ಜೀವನದಲ್ಲಿ ಏನೇ ನಡೆದರೂ ಅದು ಶಾಶ್ವತವಲ್ಲ. ಕಷ್ಟಗಳು ಬಂದಂತೆಯೇ ಸಂತೋಷಗಳು ಬರುತ್ತವೆ. ಆದರೆ ಕರ್ಮಫಲ ಪ್ರಾರಂಭವಾದ ನಂತರ ಮನುಷ್ಯ ಮಾಡುವ ತಪ್ಪೇ ಅವನ ಭವಿಷ್ಯವನ್ನು ಮತ್ತೆ ಬದಲಾಯಿಸಿಬಿಡುತ್ತದೆ. ಹಿಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬಂದಾಗ ಕೆಲವರನ್ನು ಅತಿಯಾಗಿ ನಂಬಿದ್ದರಿಂದ ನಷ್ಟ ಅನುಭವಿಸಿರಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಅವಸರಪಟ್ಟು ನಿರ್ಧಾರ ತೆಗೆದುಕೊಂಡಿದ್ದರಿಂದ ಒಳ್ಳೆಯ ಅವಕಾಶವನ್ನು ನೀವೇ ಕಳೆದುಕೊಂಡಿರಬಹುದು. ಈಗ ಕಾಲವು ನಿಮಗೆ ಮತ್ತೊಂದು ಅವಕಾಶ ನೀಡುತ್ತಿದೆ. ಈ ಬಾರಿ ಅದೇ ತಪ್ಪನ್ನು ಮತ್ತೆ ಮಾಡಬಾರದು. ಈ 4 ದಿನಗಳಲ್ಲಿ ಯಾರ ಮಾತು ಕೇಳಿದರೂ ಅಂತಿಮ ನಿರ್ಧಾರವನ್ನು ಮಾತ್ರ ನಿಮ್ಮ ಆಲೋಚನೆಯಿಂದಲೇ ತೆಗೆದುಕೊಳ್ಳುವುದು ಒಳ್ಳೆಯದು. ನಿಮಗೆ ಲಾಭ ತರುವ ಕೆಲಸವಾಗಲಿ, ಹೂಡಿಕೆಯಾಗಲಿ, ಉದ್ಯೋಗ ಬದಲಾವಣೆಯಾಗಲಿ, ವ್ಯಾಪಾರ ವಿಸ್ತರಣೆಯಾಗಲಿ, ಒಮ್ಮೆ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಮುನ್ನಡೆಯಿರಿ. ಅವಸರದಲ್ಲಿ ಸಹಿ ಮಾಡುವುದು, ಪೂರ್ತಿಯಾಗಿ ತಿಳಿಯದ ವ್ಯಕ್ತಿಗಳನ್ನು ನಂಬುವುದು, ಅನಗತ್ಯ ಸಾಲ ಮಾಡುವುದು ಮುಂತಾದ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ನಿಮ್ಮ ಅದೃಷ್ಟವು ನಿಮ್ಮತ್ತ ತಿರುಗುತ್ತಿರುವ ಸಮಯದಲ್ಲಿ ಅದನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯವೆಂದು ನೆನಪಿಡಿ. ಕೆಲವು ಕುಂಭರಾಶಿಯವರು ಈ ದಿನಗಳಲ್ಲಿ ಒಂದು ವಿಶೇಷವಾದ ಆತ್ಮಮಂಥನವನ್ನು ಅನುಭವಿಸಬಹುದು. ಇದುವರೆಗೆ ನಡೆದ ಕಷ್ಟಗಳೆಲ್ಲ ಏಕೆ ಬಂದವು ಎಂಬ ಪ್ರಶ್ನೆಗೆ ಉತ್ತರ ಮೆಲ್ಲನೆ ಅರ್ಥವಾಗುತ್ತದೆ. ಆ ಕಷ್ಟಗಳೇ ನಿಮ್ಮನ್ನು ಬಲಶಾಲಿಯಾಗಿ ಮಾಡಿದವು. ನಿಮಗೆ ಮೋಸ ಮಾಡಿದವರನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ನೀಡಿದವು. ನಿಜವಾಗಿಯೂ ನಿಮ್ಮ ಜೊತೆಗೆ ನಿಲ್ಲುವ ಮನುಷ್ಯರನ್ನು ಪರಿಚಯಿಸಿದವು. ಅದಕ್ಕಾಗಿಯೇ ಗತಕಾಲವನ್ನು ಶಾಪವೆಂದು ಭಾವಿಸದೆ ಪಾಠವಾಗಿ ಸ್ವೀಕರಿಸಿ. ಆಗಷ್ಟೇ ಕರ್ಮಫಲವು ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಬದಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಹಿರಿಯರನ್ನು ಗೌರವಿಸುವುದು, ತಂದೆತಾಯಿಯರ ಆಶೀರ್ವಾದ ಪಡೆಯುವುದು, ಕಿರಿಯರನ್ನು ಪ್ರೀತಿಯಿಂದ ನೋಡುವುದು, ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯವನ್ನು ಅಗತ್ಯವಿರುವವರಿಗೆ ಮಾಡುವುದು ಮುಂತಾದ ಒಳ್ಳೆಯ ಕೆಲಸಗಳು ಈ ಸಮಯದಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ. ಕೆಲವೊಮ್ಮೆ ದೇವರು ಹಣದಿಂದಲ್ಲ, ಒಳ್ಳೆಯ ಮನುಷ್ಯರ ಮೂಲಕ ಆಶೀರ್ವದಿಸುತ್ತಾನೆ. ಅವರವನ್ನು ಗುರುತಿಸಲು ಸಾಧ್ಯವಾದರೆ ಜೀವನದಲ್ಲಿ ಪ್ರಶಾಂತತೆ ಹೆಚ್ಚಾಗುತ್ತದೆ. ಈ 4 ದಿನಗಳಲ್ಲಿ ಕುಂಭರಾಶಿಯವರು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಕೆಲವು ಆಧ್ಯಾತ್ಮಿಕ ಆಚರಣೆಗಳನ್ನು ಪಾಲಿಸಿದರೆ ಮಾನಸಿಕ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತವೆ ಎಂದು ಭಾವಿಸಲಾಗುತ್ತದೆ. ಭಾನುವಾರ ಜುಲೈ 26 ಸೂರ್ಯನಾರಾಯಣ ಸ್ವಾಮಿಗೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯವನ್ನು ಅರ್ಪಿಸಿ. ಆದಿತ್ಯ ಹೃದಯ ಪಠಿಸಲು ಸಾಧ್ಯವಾದರೆ ಪಠಿಸಿ ಅಥವಾ ಕನಿಷ್ಠ ಸೂರ್ಯನಿಗೆ ನಮಸ್ಕರಿಸಿ. ಇದು ಮನಸ್ಸಿನಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ. ಸೋಮವಾರ ಜುಲೈ 27 ಸಮೀಪದ ಶಿವಾಲಯಕ್ಕೆ ಭೇಟಿ ನೀಡಿ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸಿ, ಬಿಲ್ವಪತ್ರೆಗಳನ್ನು ಅರ್ಪಿಸಿ, ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಕುಟುಂಬದ ಪ್ರಶಾಂತತೆಗಾಗಿ ಪ್ರಾರ್ಥಿಸಿ. ಮಂಗಳವಾರ ಜುಲೈ 28 ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವೀಳ್ಯದೆಲೆಯಿಂದ ಅಥವಾ ಸಿಂಧೂರದಿಂದ ಸ್ವಾಮಿಯನ್ನು ಪೂಜಿಸಿ. ಹನುಮಾನ್ ಚಾಲಿಸಾ ಅಥವಾ ಬಜರಂಗ್ ಬಾಣ್ ಪಾರಾಯಣ ಮಾಡಿ. ಅಲ್ಲದೆ ಈ ದಿನಗಳಲ್ಲಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ ಶನಿ ಭಗವಾನನನ್ನು ಸ್ಮರಿಸುತ್ತಾ ಓಂ ಶಂ ಶನೈಶ್ಚರಾಯ ನಮ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಕಾಗೆಗಳಿಗೆ ಆಹಾರ ಹಾಕುವುದು, ಕಪ್ಪು ಎಳ್ಳು ದಾನ ಮಾಡುವುದು, ಬಡವರಿಗೆ ಅನ್ನದಾನ ಮಾಡುವುದು, ವೃದ್ಧರಿಗೆ ಅಥವಾ ಶಾರೀರಿಕವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಕರ್ಮವನ್ನು ಶುಭದಿಕ್ಕಿನತ್ತ ತಿರುಗಿಸುವುದು ಸತ್ಕಾರ್ಯಗಳೇ ಎಂದು ಆಧ್ಯಾತ್ಮಿಕ ಸಂಪ್ರದಾಯಗಳು ಹೇಳುತ್ತವೆ. ಪ್ರತಿದಿನ ಬೆಳಿಗ್ಗೆ ಮನೆಯಲ್ಲಿ ದೀಪ ಬೆಳಗಿಸಿ ಕನಿಷ್ಠ 5 ನಿಮಿಷ ನಿಶ್ಶಬ್ದವಾಗಿ ದೈವಸ್ಮರಣೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲಾದರೂ ಕೋಪ, ದ್ವೇಷವಿದ್ದರೆ ಅದನ್ನು ಕಡಿಮೆ ಮಾಡಲು ಯತ್ನಿಸಿ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಆಲೋಚನೆಗಳೇ ಮೊದಲ ಮೆಟ್ಟಿಲು. ಕುಂಭ ರಾಶಿಯವರಿಗೆ ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳನ್ನು ಸಾಂಪ್ರದಾಯಿಕ ಜ್ಯೋತಿಷ್ಯ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ವ್ಯಾಖ್ಯಾನಗಳ ಆಧಾರದ ಮೇಲೆ ರೂಪಿಸಲಾಗಿದೆ. ನಿಮ್ಮ ಜೀವನದಲ್ಲಿ ಕರ್ಮಫಲ ಆರಂಭವಾಗಿದೆ ಎಂಬ ಸಂಕೇತಗಳು ಹೇಗೆ ಕಾಣಿಸಿಕೊಳ್ಳುತ್ತಿವೆ ಎಂಬುದನ್ನು ನೀವು ಮಾತ್ರ ಗುರುತಿಸಲು ಸಾಧ್ಯ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ನಿಮಗೇನು ಅನುಭವಕ್ಕೆ ಬಂದಿದೆಯೋ, ಯಾವುದು ನಿಜವಾಗಿದೆಯೋ ಅದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವಗಳು ನೋಡುವ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗುತ್ತವೆ. ಇದುವರೆಗೆ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ಬರಲಿರುವ ಪ್ರತಿಯೊಂದು ರಾಶಿಫಲಗಳು, ಆಧ್ಯಾತ್ಮಿಕ ವಿಶೇಷತೆಗಳು, ಶಕ್ತಿಶಾಲಿ ಪರಿಹಾರಗಳು ನಿಮಗಿಂತ ಮುಂಚಿತವಾಗಿ ತಲುಪುತ್ತವೆ. ಪರಮೇಶ್ವರ, ಶನಿ, ಭಗವಾನ್, ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲೆಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ.
ಶಾಂತಿ ಸಿಗಲಿ. ಧರ್ಮ ನಿಮ್ಮ ಜೊತೆಗಿರಲಿ. ಎಲ್ಲರಿಗೂ ನಮಸ್ಕಾರ.